ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಮಂಗಳೂರು 16 ಪಟ್ಟಣ ಮೀನುಗಾರರ ವಿವಿಧ ದೇಶ ಸೌಹಾರ್ದ ಸೊಸೈಟಿ ಹಾಗೂ ಮೀನುಗಾರರ ವ್ಯವಸ್ಥಾಪನಾ ಸಮಿತಿ ನೋಂದಾವಣೆಗೊಂಡ ಬಳಿಕ ಮೊದಲ ಮಹಾಸಭೆ ಭಾನುವಾರ ನಡೆಯಿತು. ಸಭೆಯ ನಿರ್ಣಯ ಮಂಡನೆಯ ವೇಳೆ ಸದಸ್ಯರೊಳಗೆ ಹೊಯ್ಕೈ ನಡೆಯಿತಾದರೂ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಸಭೆ ತಹಬಂದಿಗೆ ಬಂತು. ಮಂಗಳೂರು 16 ಪಟ್ಟಣ ಮೀನು ಮಾರ್ಕೆಟು ವ್ಯವಸ್ಥಾಪನಾ ಸಮಿತಿಯ ಮೊದಲ ಮಹಾಸಭೆ ಭಾನುವಾರ ದಕ್ಕೆ ಸಮೀಪದ ಮತ್ಸ್ಯಗಂಧ ಸಭಾಂಗಣದಲ್ಲಿ ನಡೆಯಿತು. ಈ ಮಹಾಸಭೆಯಲ್ಲಿ ಅಧ್ಯಕ್ಷರಾದ ಕುಲಶೇಖರ ಪುತ್ರನ್, ಉಪಾಧ್ಯಕ್ಷರಾದ ಅಮಿತ್ ಸ್ವರ್ಣ ಮತ್ತು ಕಾರ್ಯದರ್ಶಿ ವಾಸುದೇವ ಬಿಕ್ಕಿಯವರು ವಿಷಯ ಪ್ರಸ್ತಾಪನೆಯನ್ನು ಮಾಡುತ್ತಿದ್ದಾಗ 16 ಪಟ್ಟಣ ಮೀನುಗಾರರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಲವಾರು ವಿಚಾರಗಳಲ್ಲಿ ಭಿನ್ನಮತ ವ್ಯಕ್ತಪಡಿಸಿದರು. 16 ಪಟ್ಟಣ ಮೀನುಗಾರರ ಸಮಿತಿಯ ಆಸ್ತಿಯನ್ನು ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಪರಭಾರ ಮಾಡುವ ಕುರಿತು ಸದಸ್ಯರೊಳಗೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸ್ ಬಂದೋಬಸ್ತಿನಲ್ಲಿ ಸಭೆ ಮುಂದುವರಿಯಿತು. ಈ ಸಂದರ್ಭ ಎದ್ದು ನಿಂತ ಸದಸ್ಯರಾದ ಉಮೇಶ್ ಕರ್ಕೇರ ಅವರು 16 ಪಟ್ಟಣ ಮಾರ್ಕೆಟು ಮೀನು ವ್ಯವಸ್ಥಾಪನಾ ಸಮಿತಿಯ ಕಾರ್ಯ ನಡವಳಿಕೆಯ ಬಗ್ಗೆ ಬೆಳಕು ಚೆಲ್ಲಿದರು. ಸಂದರ್ಭ ಸದಸ್ಯರ ಆಕ್ರೋಶ ಮುಗಿಲು ಮುಟ್ಟಿತ್ತು. ವಿವಿಧೋದ್ದೇಶ ಸಹಕಾರಿ ಸಂಘದ ಮೇಲೆ ಅವಿಶ್ವಾಸ ತೋರಿದ ಸದಸ್ಯರಿಗೆ ಯಾವುದೇ ಬೆಂಬಲ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಅವರು ಸಭೆಯಿಂದ ಹೊರ ನಡೆದರು. ದೂರ ಬಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರಲಿಲ್ಲ ಅಪ್ಪ ಸಂಪೂರ್ಣ ರೈಟ್ ಅಂತ ನಮ್ಮ ಮಹಾಸಭೆಯಲ್ಲಿ ಖಂಡಿತ ಬರ್ತೀವಿ. ಮುಂದೆ ಸರ್ಕಾರ ಸಂಘ ಮಂಬೈ ಆಗಿದೆ ಮಂಬೈ ಬರುತ್ತೆ ನೇಮಂತ್ರ ಅರ್ಥ ಬಂದು ಈ ಮನೋರಂಜನೆ ಈ ವಿಷಯ ಗೊತ್ತದು ಅವನ ವ್ಯಾಪ್ತಿ ಬದಲಾವಣೆ ಬಂದಾಗ ನಮ್ಮ ಪ್ರಕಾರ ಆದ್ರೆ ನಮ್ಮ ಪ್ರಕಾರ ರೂಪಾಯಿ ಆಫೀಸ್ ಮೇಲೆ ಇದೆ ಮೊದಲ ರೆಕಾರ್ಡ್ ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾರ್ಯದರ್ಶಿ ಬಿಕೆ ವಾಸುದೇವ್ ಅವರು, ನಮ್ಮ ಸೌಹಾರ್ದ ಸಹಕಾರಿ ಸಂಘ ಡಿಎಆರ್ ಕಾಯ್ದೆಯ ಅನುಗುಣವಾಗಿ ನೋಂದಾವಣೆಗೊಂಡಿದ್ದು ಸಹಕಾರಿ ತತ್ವಗಳ ಅನುಸಾರ ಕರ್ತವ್ಯ ನಿರ್ವಹಿಸುತ್ತಿದೆ. ಅಪಾರ ಸಂಖ್ಯೆಯ ಸದಸ್ಯರ ಪ್ರೋತ್ಸಾಹ ನಮಗಿದ್ದು ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತೇವೆ ಎಂದರಲ್ಲದೆ ಸಂಸ್ಥೆಯ ಬೆಳವಣಿಗೆಗಾಗಿ ಅಹೋರಾತ್ರಿ ಶ್ರಮಿಸುತ್ತೇವೆ ಎಂಬ ಭರವಸೆ ಇತ್ತರು. ಪರ್ಚೇಸ್ ಮಾರ್ಕೆಟ್ ಮಾಡುವ ಆಲೋಚನೆ ಉಂಟು. ಮತ್ತೆ ಬೋಟುಗಾರಿಕೆ ಮೀನುಗಾರಿಕೆ ಮಾಡ್ತಿದ್ದೇವೆ. ಈಗಲೇ ಯಾಂತ್ರಿಕ ನಾಡದೋಣಿ ಹಾಗೂ ಪರ್ಚೇಸ್ ಮಾರ್ಕೆಟ್ ಕೂಡ ಮಾಡುವ ಆಲೋಚನೆಯಲ್ಲಿದೆ. ಈಗಾಗಲೇ ನಾವು ಜಾಗಕ್ಕೆ ಅಪ್ಲೈ ಮಾಡಿದೆ. ಸೊಸೈಟಿ ಪರವಾಗಿ ಜಾಗವನ್ನು ಪಡೆದುಕೊಳ್ತೇವೆ. ಅದೇ ರೀತಿ ಸರ್ಕಾರದಿಂದ ಶೇರ್ ಪಾಲ್ಗೊಳ್ಳುವನ್ನು ಕೂಡ ಪಡೆಯುವ ಆಲೋಚನೆ ಮೊನ್ನೆ ಮೀಟಿಂಗ್ನಲ್ಲಿ ಮಾಡಿದೆ. ಆದ್ದರಿಂದ ಕಾರ್ಯಶೀಘ್ರವಾಗಿ ಆದಷ್ಟು ಬೇಗ ಈ ಸೊಸೈಟಿಯನ್ನು ಒಳ್ಳೆಯದು ಮಾಡಬೇಕಾದ ಉದ್ದೇಶದಿಂದ ಮುಂದುವರೆತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಘಟಕ ಹಾಗೂ ಮಂಗಳೂರಿನ ಒಮೆಗಾ ಆಸ್ಪತ್ರೆಯ ವತಿಯಿಂದ ಹೃದ್ರೋಗ ಹಾಗೂ ಮಧುಮೇಹ ತಪಾಸಣಾ ಶಿಬಿರ ಭಾನುವಾರ ಅಸೈಗೂಳಿಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಘಟಕ ಹಾಗೂ ಮಂಗಳೂರಿನ ಒಮೆಗಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಅಸೈಗೂಳಿಯ ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರ ಉಚಿತ ವೈದ್ಯಕೀಯ ಶಿಬಿರ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಪದ್ಮನಾಭ ಕೊಟ್ಟಾರಿ ಹಾಗೂ ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದ ಅನ್ವರ್ ಮಾನಿಪಾಡಿ ಕಾರ್ಯಕ್ರಮವನ್ನು ತೆಂಗಿನ ಗಿಡಕ್ಕೆ ನೀರೆರೆಯುವ ಮೂಲಕ ವಿಶಿಷ್ಟವಾಗಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅನ್ವರ್ ಮಾಣಿಪಾಡಿ ಅವರು, ಬಡಬಗ್ಗರ ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಒಮೆಗಾ ಆಸ್ಪತ್ರೆಯ ಡಾಕ್ಟರ್ ಮುಕುಂದರ ದೂರದರ್ಶನದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಡಾಕ್ಟರ್ ಮುಕುಂದನ್ ಅವರ ಉತ್ತಮ ವೈದ್ಯರು ನಮ್ಮ ಈ ಭಾಗದಲ್ಲಿ ಅಂಥ ಒಂದು ವಿಷಯವನ್ನು ಎಲ್ಲರಿಗೆ ಅರಿವು ಮಾಡುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದ ಎಲ್ಲ ಗ್ಯಾಜೆಟ್ಸ್ಗಳಿಗೆ ಆಧುನಿಕವಾದ ಯಂತ್ರೋಪಕರಣಗಳಿವೆ, ಅದನ್ನೆಲ್ಲ ಅಳವಡಿಸಿಕೊಂಡು ರಾಜ್ಯದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಇರುವ ಕೆಲವು ಗ್ಯಾಜೆಟ್ಸ್ಗಳೇನಿವೆ ಯಂತ್ರೋಪಕರಣಗಳಿಗೆ ಅದನ್ನು ತಂದಿಲ್ಲಿ ನಮ್ಮ ಜನರ ಸೇವೆ ಮಾಡ್ತಾ ಇರುವ ಒಂದು ಸಂದರ್ಭದಲ್ಲಿ
ಮುಖ್ಯ ಅತಿಥಿಯಾಗಿದ್ದ ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಮುಕುಂದ್ ಅವರು ಮಾತನಾಡಿ, ಈ ಪ್ರದೇಶದಲ್ಲಿ 3 ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿದ್ದರೂ ನಾವು ಶಿಬಿರ ಮಾಡುವ ಅನಿವಾರ್ಯತೆ ಎದುರಾಗಿರುವುದು ಖೇದಕರ ಎಂದರು. ನಾವು ಪೇಪರ್ನಲ್ಲಿ ನೋಡುವುದಾದ್ರೆ, ಅಂದ್ರೆ ನಮ್ಮ ಲೆಕ್ಕಾಚಾರ ನೋಡುವುದಾದ್ರೆ, ಇವತ್ತಿಗೆ ದಕ್ಷಿಣ ಕನ್ನಡದಲ್ಲಿ ಪ್ರತ್ಯೇಕವಾಗಿ ಮಂಗಳೂರಿನ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ನಮಗೆ ಅಗತ್ಯಕ್ಕಿಂತ ಹೆಚ್ಚು ಸೌಲಭ್ಯಗಳಿವೆ. ಪ್ರತಿಯೊಬ್ಬರಿಗೂ ಯಾವಾಗಲೇ ಇದು ಮುಟ್ಟಬೇಕಾಗಿತ್ತು, ಇದು ಮುಟ್ಟಿಲ್ಲ. ಕಾರಣ ಹೇಳಿದರೆ, ಒಂದು ಎಲ್ರಿಗೂ ಗೊತ್ತಿರೋದು ಅಂತ ಹೇಳಿದರೆ ದುಬಾರಿ ವೆಚ್ಚ. ಯಾಕಾಗ್ತಾ ಇದೆ ಅಂತೇಳಿ ಎಲ್ರಿಗೂ ಆಲೋಚನೆ ಮಾಡುವಂತಹ ಒಂದು ವಿಚಾರ ಅಂತ ಹೇಳಿದರೆ ಇದು. ಸಭಾಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ಅಧ್ಯಕ್ಷರಾದ ಪದ್ಮನಾಭ ಕೊಠಾರಿ ಸಕಾಲಿಕವಾಗಿ ಮಾತನಾಡಿದರು. ಆರೋಗ್ಯ ಕೆಟ್ಟಾಗ, ಕಾಯಿಲೆಗಳು ಬಂದಾಗ ಅದಕ್ಕೆ ಬೇಕಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಮತ್ತೆ ಇವತ್ತು ಯಾವುದೇ ಕಾಯಿಲೆ ಇರಬಹುದು, ಹೃದಯ ಕಾಯಿಲೆ ಇರಬಹುದು, ಕ್ಯಾನ್ಸರ್ ಕಾಯಿಲೆ ಇರಬಹುದು, ಕಿಡ್ನಿ ಕಾಯಿಲೆ ಇರಬಹುದು, ಅಂಥದ್ದಕ್ಕೂ ಕೂಡ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ ವಿಶೇಷವಾದಂಥ ಅನುದಾನವನ್ನು ಒದಗಿಸುವಂಥದ್ದು. ಕೆಎಸ್ಆರ್ಪಿ ಕಮಾಂಡೆಂಟ್ ರಾಮದಾಸ್ ಗೌಡ, ಸರ್ಕಲ್ ಇನ್ಸ್ಪೆಕ್ಟರ್ ವಿಆರ್ ಲಿಂಗಪ್ಪ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬೋಳಿಯಾರು, ಉಸ್ಮಾನ್ ಹಾಜಿ, ರಘುರಾಮ ಕಾಚವ, ಮಂಜನಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಸ್ಮಾಯಿಲ್ ದೊಡ್ಡಮನೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಘಟಕರಾದ ಎಆರ್ ಫಜಲ್ ಪ್ರಾರಂಭದಲ್ಲಿ ಸ್ವಾಗತಿಸಿದರು. ಸಿರಾಜ್ ಮುಡಿಪು ಧನ್ಯವಾದವಿತ್ತರು. ರೈ ಮುಚಿಲ್ ಕಾರ್ಯಕ್ರಮ ನಿರೂಪಿಸಿದರು.